ರಾಹುಲ್ ಗಾಂಧಿಯವರ ಬೆಂಗಾವಲು ವಾಹನದ ಮೇಲೆ ದಾಳಿಯಾಗಿದೆ ಅನ್ನೋ ಆರೋಪ ಕೇಳಿಬಂದಿದೆ. ಬೆಂಗಾವಲು ವಾಹನದ ಮೇಲೆ ಕೆಲ ಕಿಡಿಗೇಡಿಗಳು ಕಲ್ಲೆಸೆದಿದ್ದಾರೆ. ಅಧೀರ್ ರಂಜನ್ ಚೌಧರಿ ಆರೋಪವನ್ನ ಮಾಡಿದ್ದಾರೆ. ಪಶ್ಚಿಮ ಬಂಗಾಳದ ಮಾಲ್ಡಾದಲ್ಲಿ ನಡೆದಿರುವಂತಹ ಘಟನೆ, ಅಥವಾ ಇದು ಬಿಹಾರ ಹಾಗೆ ಪಶ್ಚಿಮ ಬಂಗಾಳದ ಬಾರ್ಡರ್ ಅಲ್ಲಿ ನಡೆದಿರುವಂತಹ ಘಟನೆ. ಇದು ಮಾಲ್ಡಾದಲ್ಲಿ ದಾಳಿಯಾಗಿದೆ. ಬೆಂಗಾವಲು ಪಡೆಯನ್ನ ಗುರಿಯಾಗಿಸಿಕೊಂಡು ದಾಳಿಯನ್ನ ನಡೆಸಲಾಗಿದೆ. ಪಶ್ಚಿಮ ಬಂಗಾಳದಲ್ಲಿ ಯಾತ್ರೆಗೆ ಸಿದ್ಧತೆ ಆಗ್ತಾ ಇರುವಂತಹ ಸಂದರ್ಭದಲ್ಲೇ, ಮಾಲ್ಡಾ ಮುಖೇನವಾಗಿ ಬಂಗಾಳ ಪ್ರವೇಶಿಸಿದಂತಹ ಸಂದರ್ಭದಲ್ಲೇ ಈ ತರನಾದಂತ ಒಂದು ಘಟನೆ ನಡೆದಿದೆ. नहीं जाएंगे भैया, दो मीडिया प्लीज भैया, दो मीडिया प्लीज ನೋಡಿ, ಇದು ಪಶ್ಚಿಮ ಬಂಗಾಳ ಹಾಗೆ ಬಿಹಾರದ ಬಾರ್ಡರ್ ಮಾಲ್ಡಾ ಮುಖೇನವಾಗಿ ಅವರು ಬಿಹಾರದಿಂದ ಪಶ್ಚಿಮ ಬಂಗಾಳಕ್ಕೆ ರೀಚ್ ಆಗ್ತಾ ಇರುವಂತಹ ಸಂದರ್ಭದಲ್ಲಿ ಆಗಿರುವಂತಹ ಘಟನೆ ಅನ್ನೋದು ತಿಳಿದು ಬಂದಿದೆ. ಇದಕ್ಕೆ ಸಂಬಂಧಪಟ್ಟರೆ ನಾನು ಈಗ ತಾನೇ ಹೇಳಿದಾಗೆ ಕಾಂಗ್ರೆಸ್ನ ಲೋಕಸಭೆಯ ನಾಯಕ ಕೂಡ ಆಗಿರುವಂತಹ ಅಧೀರ್ ರಂಜನ್ ಚೌಧರಿ ಕೂಡ ಈ ವಿಚಾರವನ್ನ ಈಗ ಬಹಳ ಆ ಭಾಗದಲ್ಲಿ ಬಹಳ ಸುದ್ದಿ ಹಲ್ಚಲ್ ಎಬ್ಬಿದೆ. ಈ ವಿಚಾರವನ್ನು ಅವರೇ ಕೂಡ ಬಹಿರಂಗಪಡಿಸಿರುವಂತದ್ದು. ಅದಾದ ನಂತರ ಅದಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವು ವಿಡಿಯೋಗಳು ಕೂಡ ಇದೆ. ಅಲ್ಲಿ ಬಹಳ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ರಾಹುಲ್ ಗಾಂಧಿ ಅವರು ಕುಳಿತಿದ್ದಂತಹ ಕಾರ್ನ ಹಿಂಬದಿಯ ಗ್ಲಾಸ್ ಸಂಪೂರ್ಣವಾಗಿ ಒಡೆದು ಹೋಗಿರೋದನ್ನ ನೋಡಬಹುದಾಗಿದೆ. ಹರೀಶ್ ನಮ್ಗೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ. ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಹರೀಶ್, ಅಂದ್ರೆ ಈ ಟೈಮ್ನಲ್ಲಿ ಯಾರಿಗಾರು ಗಾಯ ಆಗಿದ್ಯಾ ಅಥವಾ ಏನಾದ್ರು ಸಮಸ್ಯೆ ಆಗಿದ್ವಾ, ಇದು ಒಂದು. ಮತ್ತೆ ಯಾರು ಈ ರೀತಿಯಾಗಿ ಕಲ್ಲೆಸೆದಿರುವಂತದ್ದು, ಯಾವ ಕಾರಣಕ್ಕಾಗಿ, ಏನಾದ್ರು ಅಲ್ಲಿ ಗಲಾಟೆ ಆಗಿ ಸಂಘರ್ಷ ಆಗಿ ಆ ನಂತರದಲ್ಲಿ ಹೀಗಾಗಿರೋದಾ, ಏನಾಗಿರೋದು ಹರೀಶ್? ಮಲ್ತೇಶ್, ಭಾರತ್ ನ್ಯಾಯ ಯಾತ್ರೆ ಶುರುವಾಗಿದೆ. ಮಣಿಪುರದಿಂದ ಶುರುವಾಗಿದ್ದಂತಹ ಯಾತ್ರೆ ಈಗ ಪಶ್ಚಿಮ ಬಂಗಾಳವನ್ನು ತಲುಪಿತ್ತು. ಪಶ್ಚಿಮ ಬಂಗಾಳ ತಲುಪಿ ಬಿಹಾರ್ಗೆ ಬಂದಿತ್ತು. ಬಿಹಾರದಿಂದ ಮತ್ತೆ ಪಶ್ಚಿಮ ಬಂಗಾಳಕ್ಕೆ ತೆರಳಿತ್ತು. ಪಶ್ಚಿಮ ಬಂಗಾಳದಿಂದ ಬಿಹಾರಕ್ಕೆ ಮತ್ತೆ ಎಂಟ್ರಿ ಕೊಡುವಂತಹ ಸಂದರ್ಭದಲ್ಲಿ ಗಡಿ ಭಾಗದಲ್ಲಿ, ಪಶ್ಚಿಮ ಬಂಗಾಳ ಹಾಗೂ ಬಿಹಾರ ಗಡಿ ಭಾಗದಲ್ಲಿ ಈ ಒಂದು ದಾಳಿ ಆಗಿರತಕ್ಕಂಥದ್ದು. ಕಿಡಿಗೇಡಿಗಳು ಏಕಾಏಕಿ ರಾಹುಲ್ ಗಾಂಧಿ ಅವರು ತೆರಳುತ್ತಿದ್ದಂತಹ ಕಪ್ಪು ಕಾರಿನ ಮೇಲೆ ದಾಳಿಯನ್ನು ನಡೆಸಿದ್ದಾರೆ. ಕಲ್ಲುಗಳಿಂದ ತೂರಾಟವನ್ನು ನಡೆಸಿದ್ದಾರೆ. ಮತ್ತೆ ಕಲ್ಲು ತೂರಾಟ ನಡಿ ಅವರು ಏಕಾಏಕಿ ಪರಾರಿ ಆಗಿರುವಂತಹದ್ದು. ಈಗ ರಾಹುಲ್ ಗಾಂಧಿ ಅವರು ಕುಳಿತಿದ್ದಂತಹ ಕಾರ್ ಏನಿದೆ ಅದರ ಹಿಂಭಾಗದ ಗ್ಲಾಸ್ ಏನಿದೆ ಸಂಪೂರ್ಣವಾಗಿ ಪುಡಿ ಪುಡಿಯಾಗಿದೆ. ಮತ್ತೆ ರಾಹುಲ್ ಗಾಂಧಿ ಅವರನ್ನ ರಕ್ಷಣೆ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಕೂಡ ಧಾವಿಸಿದ್ದಾರೆ. ಪೊಲೀಸರು ಕೂಡ ಯಾರು ಕಿಡಿಗೇಡಿದ್ದಾರೆ ಅವರನ್ನ ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ. ಮುಖ್ಯವಾಗಿ ಕಾಂಗ್ರೆಸ್ ನ್ಯಾಯ ಯಾತ್ರೆ ಪಶ್ಚಿಮ ಬಂಗಾಳದಲ್ಲಿ ಈ ಒಂದು ಪಶ್ಚಿಮ ಬಂಗಾಳದಿಂದ ಬಿಹಾರಕ್ಕೆ ತೆರಳುತ್ತಿರತಕ್ಕಂತಹ ಸಂದರ್ಭದಲ್ಲಿ ಗಡಿ ಭಾಗದ ಮಾಲ್ಡಾದಲ್ಲಿ ನಡೆದಿರತಕ್ಕಂತಹ ಘಟನೆ. ಒಂದು ಕಡೆ ಪಶ್ಚಿಮ ಬಂಗಾಳದಲ್ಲಿ ಕಾಂಗ್ರೆಸ್ ಜೊತೆ ನಾವು ಮೈತ್ರಿ ಮಾಡ್ಕೊಳ್ಳಲ್ಲ, ನಾವು ಒಂದು ಸೀಟನ್ನು ಬಿಟ್ಕೊಡಲ್ಲ ಅನ್ನುವಂತ ನಿಟ್ಟಿನಲ್ಲಿ ಮಮತಾ ಬ್ಯಾನರ್ಜಿ ಅವರು ಕೂಡ ಹೇಳಿದ್ರು. ಮತ್ತೆ ಬಿಹಾರದಲ್ಲಿ ಪರಿಸ್ಥಿತಿ ಬೇರೆ ಆಗಿದೆ. ರಾಹುಲ್ ಗಾಂಧಿ ಅವರು ಭಾರತ್ ಜೋಡೋ ಯಾತ್ರೆ ಆರಂಭಕ್ಕಿಂತ ಮುಂಚೆ ಬಿಹಾರದಲ್ಲಿ ಮಹಾಗಠಬಂಧನ್ ಸರ್ಕಾರ ಇತ್ತು. ಯಾತ್ರೆ ಶುರು ಮಾಡಿದ ಬಳಿಕ ಬಿಹಾರಕ್ಕೆ ಬರ್ತಿದ್ದ ಹಾಗೆ ಈಗ ಅಲ್ಲಿ ಸರ್ಕಾರ ಈಗಿಲ್ಲ, ಗಠಬಂಧನ್ ಸರ್ಕಾರ ಇಲ್ಲ. ಇಂತಹ ಸಂದರ್ಭದಲ್ಲಿ ಯಾರು ದಾಳಿಯನ್ನ ಮಾಡಿದ್ದಾರೆ ಅನ್ನುವಂತ ನಿಟ್ಟಿನಲ್ಲಿ ಪೊಲೀಸರು ಈಗ ತನಿಖೆಯನ್ನ ಮಾಡ್ತಾ ಇದ್ದಾರೆ. ಪಶ್ಚಿಮ ಬಂಗಾಳ ಪೊಲೀಸರು ತನಿಖೆಯನ್ನ ಮಾಡ್ತೀವಿ, ಕಿಡಿಗೇಡಿಗಳು ಯಾರು ಅನ್ನೋದನ್ನ ಪತ್ತೆ ಹಚ್ತೀವಿ ಅನ್ನುವಂಥದ್ದನ್ನ ಹೇಳಿದ್ದಾರೆ. ಮಲ್ತೇಶ್, ಥ್ಯಾಂಕ್ ಯು ಹರೀಶ್.